ಒಮ್ಮೆ ಒಂದು ಸುಂದರವಾದ ಹಳ್ಳಿ ಇದ್ದಿತು. ಆ ಹಳ್ಳಿಯ ಪಕ್ಕದಲ್ಲೇ ಒಂದು ಹಸಿರು ಕಾಡಿದ್ದಿತು. ಆ ಕಾಡಿನಲ್ಲಿ ಪುಣ್ಯಕೋಟಿ ಎಂಬ ಹೆಸರಿನ ಒಂದು ಒಳ್ಳೆಯ ಹಸು ವಾಸಿಸುತ್ತಿತ್ತು. ಪುಣ್ಯಕೋಟಿ ತುಂಬಾ ಸತ್ಯವಂತಿ, ದಯಾಳು ಮತ್ತು ಧರ್ಮನಿಷ್ಠ ಹಸುವಾಗಿತ್ತು. ಪ್ರತಿದಿನವೂ ಅದು ಕಾಡಿಗೆ ಹೋಗಿ ಮೇಯುತ್ತಿತ್ತು ಮತ್ತು ಸಂಜೆ ಮನೆಗೆ ಮರಳಿ ಬರುತ್ತಿತ್ತು. ಒಂದು ದಿನ ಪುಣ್ಯಕೋಟಿ ಕಾಡಿನಲ್ಲಿ ಮೇಯುತ್ತಿರಲು ಹಸಿದ ಒಂದು ಹುಲಿ ಅದರ ಮುಂದೆ ಬಂತು. ಹುಲಿ ಗರ್ಜಿಸಿ, ನನಗೆ ತುಂಬಾ ಹಸಿವು, ನಿನ್ನನ್ನು ತಿನ್ನಬೇಕು ಎಂದು ಹೇಳಿತು. ಪುಣ್ಯಕೋಟಿ ಭಯಪಡದೆ ಶಾಂತವಾಗಿ ಉತ್ತರಿಸಿತು. ಹುಲಿಯೇ, ನನ್ನ ಮನೆಯಲ್ಲಿ ಒಂದು ಚಿಕ್ಕ ಕರುವಿದೆ. ಅದಕ್ಕೆ ಹಾಲು ಕೊಟ್ಟು ವಿದಾಯ ಹೇಳಿ ನಾನು ಖಂಡಿತ ಮರಳಿ ಬರುತ್ತೇನೆ. ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡು ಎಂದು ಕೇಳಿತು. ಹುಲಿ ಆಶ್ಚರ್ಯದಿಂದ, ನೀನು ಹೋದ ಮೇಲೆ ಮರಳಿ ಬರುತ್ತೀಯಾ? ಯಾರು ನಿನ್ನನ್ನು ನಂಬಬೇಕು ಎಂದು ಪ್ರಶ್ನಿಸಿತು. ಅದಕ್ಕೆ ಪುಣ್ಯಕೋಟಿ ಧೈರ್ಯದಿಂದ, ನನ್ನ ಮಾತೇ ನನ್ನ ಜೀವ, ನಾನು ಸತ್ಯವಂತಿ ಎಂದು ಉತ್ತರಿಸಿತು. ಪುಣ್ಯಕೋಟಿಯ ಮಾತಿನ ನಿಷ್ಠೆ ನೋಡಿ ಹುಲಿ ಒಪ್ಪಿಕೊಂಡಿತು. ಪುಣ್ಯಕೋಟಿ ಮನೆಗೆ ಹೋಗಿ ತನ್ನ ಕರುವಿಗೆ ಹಾಲು ಕೊಟ್ಟಿತು ಮತ್ತು ನಡೆದ ಎಲ್ಲ ವಿಷಯವನ್ನು ಹೇಳಿತು. ಕರು ಅತ್ತುಕೊಂಡು, ಅಮ್ಮ, ಹೋಗಬೇಡ ಎಂದು ಕೇಳಿತು. ಆಗ ಪುಣ್ಯಕೋಟಿ, ಮಗನೇ, ಸತ್ಯ ಮತ್ತು ಧರ್ಮ ಯಾವಾಗಲೂ ದೊಡ್ಡದು ಎಂದು ಹೇಳಿತು. ಮಾತಿನಂತೆ ಪುಣ್ಯಕೋಟಿ ಮತ್ತೆ ಕಾಡಿಗೆ ಮರಳಿತು. ಪುಣ್ಯಕೋಟಿ ನಿಜವಾಗಿಯೂ ಮರಳಿ ಬಂದಿರುವುದನ್ನು ನೋಡಿ ಹುಲಿ ತುಂಬಾ ಆಶ್ಚರ್ಯಗೊಂಡಿತು. ಅದರ ಸತ್ಯನಿಷ್ಠೆ ಹುಲಿಯ ಹೃದಯವನ್ನು ಕರಗಿಸಿತು. ಹುಲಿ, ನಿನ್ನಂತಹ ಸತ್ಯವಂತಿಯನ್ನು ತಿನ್ನಲು ನನಗೆ ಮನಸ್ಸಿಲ್ಲ, ನೀನು ಮುಕ್ತ ಎಂದು ಹೇಳಿತು. ಅಂದಿನಿಂದ ಹುಲಿ ಕೆಟ್ಟ ಕೆಲಸಗಳನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೆಯಿತು. ಈ ಕಥೆ ನಮಗೆ ಸತ್ಯ, ಧರ್ಮ ಮತ್ತು ಮಾತಿನ ನಿಷ್ಠೆ ಯಾವಾಗಲೂ ಜಯಶಾಲಿಯಾಗುತ್ತದೆ ಎಂಬುದನ್ನು ಕಲಿಸುತ್ತದೆ.